ಕಲಬುರಗಿಯಲ್ಲಿ ಪಾಕಿಸ್ತಾನಿ ಉಗ್ರರೊಂದಿಗೆ ಸಂಪರ್ಕದಲ್ಲಿದ್ದ ಉತ್ತರ ಪ್ರದೇಶದ ಮೊಹಮ್ಮದ್ ಸಮೀರ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾಲಗತ್ತಿ ಕಸಾಯಿಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಈತನ ಮೊಬೈಲ್ ಪರಿಶೀಲಿಸಿದಾಗ ದಂಗು ಬಡಿಸುವ ಸತ್ಯಗಳು ಹೊರಬಿದ್ದಿವೆ. ಪಾಕಿಸ್ತಾನದ ರಾಣಾ ಭಟ್ ಹಾಗೂ ಅಬೇದ್ ಭಟ್ ಜೊತೆ ವಾಟ್ಸ್ಆಪ್ ಗ್ರೂಪ್ ಕಾಲ್ ಮೂಲಕ ಸಂಪರ್ಕದಲ್ಲಿದ್ದ ಆತ ದೇಶದ ವಿಭಜನೆ ಬಿಂಬಿಸುವ ವಿಡಿಯೋಗಳನ್ನು ಹೊಂದಿದ್ದ ಎನ್ನಲಾಗಿದೆ. ಆಂತರಿಕ ಭದ್ರತೆಗೆ ಧಕ್ಕೆ ತರುವ ಸಂಚು ರೂಪಿಸಿದ್ದ ಸಮೀರ್ ಜೈಲು ಸೇರಿದ್ದಾನೆ. ಆದರೆ ಇಂತಹವರು ಇನ್ನೆಷ್ಟು ಜನರಿದ್ದಾರೆ ಎಂಬ ಆತಂಕ ಮೂಡಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ ಕುಲಕರ್ಣಿ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡೋಣ. ಜೊತೆ ನಂಟು ಹೊಂದಿರುವಂತಹ ಸಮೀರ್ನನ್ನು ನಿನ್ನೆ ಕಲಬುರಗಿಯ ನಗರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಆತನನ್ನು ವಿಚಾರಣೆಗೆ ತೆಗೆದುಕೊಂಡಿರುತ್ತದೆ. ನಾವಿದೀಗ ಮಾಲಗತ್ತಿಯಲ್ಲಿರುವಂಥ ಒಂದು ಆತ ವಾಸ ಮಾಡ್ತಾ ಇರುವಂಥ ಒಂದು ರೂಮ್ನ ಬಳಿ ಇರುವಂಥದ್ದು. ಪಾಕ್ ಜೊತೆ ನಂಟನ್ನು ಹೊಂದಿರುವಂಥ ಏನು ಸಮೀರ್ ಇದ್ದ ಆತನನ್ನು ನಗರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಮೊಬೈಲ್ನಲ್ಲಿ ದೇಶ ವಿರೋಧಿ ಚಿತ್ರ ವಿಡಿಯೋ ಮಾಡಿ ಪತ್ತೆ ಮಾಡಿರುವಂಥದ್ದು. ಇದೀಗ ಮಾಲಗತ್ತಿ ಬಳಿ ಇರುವಂಥ ಕೆಲಸ ಮಾಡ್ತಿರುವಂಥ ಕಸಾಯಿಖಾನೆಯಲ್ಲಿ ನಾವಿರುವಂಥದ್ದು. ಕಸಾಯಿಖಾನೆಯ ಮುಂಭಾಗದಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಕಸಾಯಿಖಾನೆಯಲ್ಲಿ ಸಮೀರ್ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸುಮಾರು 8 ತಿಂಗಳಿಂದ ಈ ಒಂದು ಕಸಾಯಿಖಾನೆಯಲ್ಲಿ ಆತ ಕೆಲಸ ಮಾಡ್ತಿದ್ದ ಅಂತಕ್ಕಂಥದ್ದು. ಮತ್ತೊಂದು ಕಡೆ ಏನು ಮೊಬೈಲ್ನಲ್ಲಿ ದೇಶ ವಿರೋಧಿ ಚಿತ್ರ ವಿಡಿಯೋಗಳು ನಿನ್ನೆ ಪತ್ತೆಯಾಗಿರುವಂಥದ್ದು. ಪಾಕಿಸ್ತಾನ ಉಗ್ರರ ಜೊತೆ ಸಂಪರ್ಕ ಹೊಂದಿದ್ದ ಆರೋಪದ ಮೇರೆಗೆ ನಗರದಲ್ಲಿ ಉತ್ತರ ಪ್ರದೇಶದ ಗ್ರಾಮದ ಮೊಹಮ್ಮದ್ ಸಮೀರ್ ಅಂತಕ್ಕಂಥವನನ್ನು ನಗರ ಪೊಲೀಸರು ಆತನನ್ನು ಬಂಧಿಸಿದ್ರು. ಆತನ ಸ್ನೇಹಿತನನ್ನು ಕೂಡ ವಿಚಾರಣೆ ನಡೆಸಿ ಬಿಟ್ಟಿರುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಅನುಮಾನಾಸ್ಪದ ವರ್ತನೆಯಲ್ಲಿ ತಾವರಗೆರೆ ಕ್ರಾಸ್ ಸಮೀಪದ ಮಾಲಗತ್ತಿ ಬಳಿ ಇರುವಂಥ ಕಸಾಯಿಖಾನೆಯೊಂದರಲ್ಲಿ ಕೆಲಸವನ್ನು ಇದು ಸಮೀರ ಮಾಡ್ತಾ ಇದ್ದಂಥದ್ದು. ಸಮೀರ್ ವಿಚಾರಣೆಗೆ ಬಳಸಿ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆಘಾತಕಾರಿಯಾದಂಥ ವಿಚಾರಣೆಗಳು ಇದೀಗ ಪೊಲೀಸರಿಗೆ ಲಭ್ಯವಾಗಿರುವಂಥದ್ದು. ಮತ್ತು ಸ್ಥಳಕ್ಕೆ ತೆರಳಿದಂಥ CCB ಪೊಲೀಸರು ಆತನ ಮೊಬೈಲನ್ನು ವಶಕ್ಕೆ ಪಡಿತಾರೆ. ತದನಂತರ ಪಾಕಿಸ್ತಾನದ ಭಯೋತ್ಪಾದಕರ ಸಂಘಟನೆಗಳ ಜೊತೆ ಸಂಬಂಧ ಹೊಂದಿದಂಥ ಮತ್ತು ರಾಣಾ ಹಸಬ್ ಮತ್ತು ಅಬೀದ್ ಭಟ್ ಅಂತಕ್ಕಂಥ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕವನ್ನು ಹೊಂದಿದ್ದ ಅಂತಕ್ಕಂಥ ಆಘಾತಕಾರಿ ಬೆಳವಣಿಗೆ ಇಲ್ಲಿ ಕಂಡುಬರುತ್ತಂತು. ವಿದೇಶಿ ಸಂಖ್ಯೆಗಳಿಂದ ವಾಟ್ಸಾಪ್ ಗ್ರೂಪ್ ಕಾಲ್ ಮಾತನಾಡಿದ್ದು ಭಾರತದ ನಕಾಶೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪಾಕಿಸ್ತಾನದ ಜೊತೆಗೆ ನಕಾಶೆಯಲ್ಲಿ ನೋಡಿರುವಂಥದ್ದು ಮತ್ತೊಂದು ಗುರುತಿನ ಕಂಡು ಬಂತಂತು. ಈ ಒಂದು ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ರಿಂದಾಗಿ ಬಂಧಿತರಿಂದ ರಿಯಲ್ಮಿ ಟಚ್ ಮೊಬೈಲ್ ಮತ್ತು ಕಾರ್ಬನ್ ಕೀಪ್ಯಾಡ್ ಮೊಬೈಲ್ ವಶಕ್ಕೆ ಇದೀಗ ಪೊಲೀಸರು ಪಡೆಯುವಂಥದ್ದು. ನಾವಿದೀಗ ಕಸಾಯಿಖಾನೆಯ ಮುಂಭಾಗದಲ್ಲಿ ಒಂದು ಶೆಡ್ ಇದೆ. ಆ ಶೆಡ್ನಲ್ಲಿ ಈತ ಸಮೀರ್ ವಾಸ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ನಮಗೆ ಲಭ್ಯವಾಗಿರುತ್ತಂತು. ಶೆಡ್ಡಿನಲ್ಲಿ ಸುಮಾರು 8 ತಿಂಗಳಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದ. ಆದರೆ ಪೊಲೀಸರು ಆತನನ್ನು ಬಂಧಿಸಿದರು ಮತ್ತು ಇನ್ನೊಬ್ಬನನ್ನು ವಿಚಾರಣೆಗೆ ಕೂಡ ಆತ ಕರ್ಕೊಂಡು ಬಂದು ಅದು ವಿಚಾರಣೆಯನ್ನು ಮಾಡಿ ಬಿಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಪಾಕ್ ಜೊತೆ ನಿಕಟ ಸಂಬಂಧ ಹೊಂದಿದಂಥ ಸಮೀರ್ನನ್ನು ಇದೀಗ ಪೊಲೀಸರು ಬಂಧನ ಮಾಡಿದ್ದಾರೆ. ಆತ ಪಾಕಿಸ್ತಾನದ ಜೊತೆಗೆ ಯಾವ್ಯಾವ ರೀತಿ ನಿಕಟವಾದಂಥ ಸಂಬಂಧವನ್ನು ಹೊಂದಿದ್ದ ಮತ್ತು ಪೊಲೀಸರ ಮುಂದೆ ಯಾವ ರೀತಿ ತನಿಖೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ TV, ಕಲಬುರಗಿ.